ಭಾರತದಲ್ಲಿ ಹಿರಿಯ ನಾಗರಿಕರು ಕುಟುಂಬದ ಮತ್ತು ಸಮಾಜದ ಬೆನ್ನೆಲುಬು ಎನ್ನಬಹುದು. ಅವರ ಜೀವನವನ್ನು ಸುಲಭಗೊಳಿಸಲು ಸರ್ಕಾರ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವುಗಳಲ್ಲಿ ಪ್ರಮುಖವಾಗಿರುವುದು ಸೀನಿಯರ್ ಸಿಟಿಜನ್ ಕಾರ್ಡ್ 2026. 60 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ನೀಡಲಾಗುವ ಈ ಅಧಿಕೃತ ಗುರುತಿನ ಚೀಟಿ ವಿವಿಧ ರಿಯಾಯಿತಿಗಳು, ಸರ್ಕಾರಿ ಯೋಜನೆಗಳು ಮತ್ತು ಆದ್ಯತಾ ಸೇವೆಗಳನ್ನು ಸುಲಭವಾಗಿ ಪಡೆಯಲು ಸಹಕಾರಿಯಾಗುತ್ತದೆ. 2026ರಲ್ಲಿ ಈ ಕಾರ್ಡ್ಗಾಗಿ ಅರ್ಜಿ ಪ್ರಕ್ರಿಯೆ ಮತ್ತಷ್ಟು ಸರಳಗೊಂಡಿದ್ದು, ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಹಿರಿಯರು ಸುಲಭವಾಗಿ ಪಡೆಯುವಂತಾಗಿದೆ. ಹಿರಿಯರಿಗಾಗಿ ವಿನ್ಯಾಸಗೊಳಿಸಿದ ವಿಶೇಷ ಕಾರ್ಡ್ ಸೀನಿಯರ್ ಸಿಟಿಜನ್ ಕಾರ್ಡ್ ಎಂದರೆ 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಭಾರತೀಯ ನಾಗರಿಕರಿಗೆ ನೀಡಲಾಗುವ ಅಧಿಕೃತ ಗುರುತಿನ ದಾಖಲೆ. ಇದು ಆಧಾರ್ ಅಥವಾ ಪ್ಯಾನ್ ಕಾರ್ಡ್ಗೆ ಬದಲಾವಣೆ ಇಲ್ಲ, ಆದರೆ ವಯೋಮಿತಿ ಆಧಾರಿತ ಸೌಲಭ್ಯಗಳನ್ನು ಪಡೆಯಲು ಹೆಚ್ಚುವರಿ ಅಧಿಕೃತವಾಗಿ ಕೆಲಸ ಮಾಡುತ್ತದೆ. ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು, ಸಾರಿಗೆ ಇಲಾಖೆ ಹಾಗೂ ಬ್ಯಾಂಕ್ಗಳಲ್ಲಿ ಈ ಕಾರ್ಡ್ ಗುರುತಿನ ಚೀಟಿಯಾಗಿ ಸ್ವೀಕರಿಸಲಾಗುತ್ತದೆ. ಅರ್ಹತೆ ನಿಯಮಗಳು. ಸರಳ ಮಾಹಿತಿ 2026ರ ನಿಯಮಾನುಸಾರ ಭಾರತೀಯ ನಾಗರಿಕರಾಗಿರಬೇಕು. ಕನಿಷ್ಠ 60 ವಯಸ್ಸು ಪೂರ್ಣಗೊಂಡಿರಬೇಕು. ಆದಾಯ ಮಿತಿ ಇಲ್ಲ. ನಿವೃತ್ತರಾಗಿರಬೇಕೆಂಬ ನಿಯಮ ಇಲ್ಲ. ಪಿಂಚಣಿ ಪಡೆಯದವರು ಅರ್ಜಿ ಹಾಕಬಹುದು. ಇದು ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲ ಹಿರಿಯ ನಾಗರಿಕರಿಗೆ ಸಾಮಾನ್ಯವಾಗಿ ಲಭ್ಯ. ಅಗತ್ಯ ದಾಖಲೆಗಳು. ಸೀನಿಯರ್ ಸಿಟಿಜನ್ ಕಾರ್ಡ್ ಪಡೆಯಲು ಕೆಳಗಿನ ದಾಖಲೆಗಳು ಬೇಕಾಗುತ್ತವೆ. ವಯಸ್ಸಿನ ಅಧಿಕೃತ ಆಧಾರ್ ಕಾರ್ಡ್, ಜನನ ಪ್ರಮಾಣಪತ್ರ, ವಿಳಾಸದ ದಾಖಲೆ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್ ಸೈಜ್ ಫೋಟೋ. ಹೆಚ್ಚಿನ ರಾಜ್ಯಗಳಲ್ಲಿ ಸ್ವಯಂ ಪ್ರಮಾಣೀಕರಿಸಿದ ಸೆಲ್ಫ್ ಅಟೆಸ್ಟೆಡ್ ಪ್ರತಿಗಳನ್ನು ಸ್ವೀಕರಿಸಲಾಗುತ್ತದೆ. ಆನ್ಲೈನ್ ಅರ್ಜಿ ಪ್ರಕ್ರಿಯೆ 2026ರಲ್ಲಿ ಇನ್ನಷ್ಟು ಸುಲಭ. ಡಿಜಿಟಲ್ ಸೇವೆಗಳ ಮೂಲಕ ಅರ್ಜಿ ಸಲ್ಲಿಸುವುದು ಈಗ ಬಹಳ ಸುಲಭವಾಗಿದೆ. ರಾಜ್ಯದ ಸಾಮಾಜಿಕ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ, ಸೀನಿಯರ್ ಸಿಟಿಜನ್ ಕಾರ್ಡ್ ಅರ್ಜಿ ಫಾರ್ಮ್ ಆಯ್ಕೆ ಮಾಡಿ, ವಿವರಗಳನ್ನು ಭರ್ತಿ ಮಾಡಿ, ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ. ಅರ್ಜಿ ಅಂಗೀಕರಿಸಿದ ನಂತರ ಕಾರ್ಡ್ ಪೋಸ್ಟ್ ಮೂಲಕ ಅಥವಾ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತದೆ. ಕುಟುಂಬದ ಸದಸ್ಯರು ಸಹಾಯ ಮಾಡಬಹುದು. ಆಫ್ಲೈನ್ ಅರ್ಜಿ ವಿಧಾನ ಇನ್ನೂ ಲಭ್ಯ. ಡಿಜಿಟಲ್ ಜ್ಞಾನವಿಲ್ಲದ ಹಿರಿಯರು ಹತ್ತಿರದ ನಗರಸಭೆ ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ, ಸಾಮಾಜಿಕ ಕಲ್ಯಾಣ ಇಲಾಖೆ, ಗ್ರಾಮ ಪಂಚಾಯಿತಿ ಕಚೇರಿ ಇವುಗಳಲ್ಲಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಅಧಿಕಾರಿಗಳು ಫಾರ್ಮ್ ಭರ್ತಿ ಮತ್ತು ದಾಖಲೆ ಪರಿಶೀಲನೆಯಲ್ಲಿ ಸಹಾಯ ಮಾಡುತ್ತಾರೆ. ಪ್ರಯಾಣ ಸೌಲಭ್ಯಗಳು. ಸೀನಿಯರ್ ಸಿಟಿಜನ್ ಕಾರ್ಡ್ ಮೂಲಕ ಸರ್ಕಾರಿ ಬಸ್ಗಳಲ್ಲಿ ರಿಯಾಯಿತಿ, ಕೆಲವು ರಾಜ್ಯಗಳಲ್ಲಿ ವಿಶೇಷ ಆಸನ ವ್ಯವಸ್ಥೆ, ಆದ್ಯತಾ ಬೋರ್ಡಿಂಗ್ ಇವು ಪ್ರಯಾಣ ವೆಚ್ಚವನ್ನು ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆ ಸುಲಭಗೊಳಿಸುತ್ತವೆ. ಆರೋಗ್ಯ ಸೇವೆಗಳಲ್ಲಿ ಆದ್ಯತೆ. 2026ರಲ್ಲಿ ಆರೋಗ್ಯ ಸಂಬಂಧಿತ ಸೌಲಭ್ಯಗಳು ವಿಸ್ತರಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆದ್ಯತಾ ಚಿಕಿತ್ಸೆ, ಔಷಧಿಗಳ ಮೇಲೆ ರಿಯಾಯಿತಿ, ಕಡಿಮೆ ದರದಲ್ಲಿ ವೈದ್ಯಕೀಯ ಪರೀಕ್ಷೆಗಳು, ಚಾಟ್ಲೆಸ್ ಸೇವೆಗಳು, ಕಡಿಮೆ ನಿರೀಕ್ಷಾ ಸಮಯ. ದೀರ್ಘಕಾಲೀನ ಕಾಯಿಲೆಗಳಿಂದ ಬಳಲುತ್ತಿರುವ ಹಿರಿಯರಿಗೆ ಇದು ಮಹತ್ವದ ನೆರವು. ಬ್ಯಾಂಕ್ ಮತ್ತು ಹಣಕಾಸು ಸೌಲಭ್ಯಗಳು. ಸೀನಿಯರ್ ಸಿಟಿಜನ್ ಕಾರ್ಡ್ ಬ್ಯಾಂಕ್ಗಳಲ್ಲಿ ವಯಸ್ಸಿನ ಅಧಿಕೃತವಾಗಿ ಬಳಕೆಯಾಗುತ್ತದೆ. ಹಿರಿಯ ನಾಗರಿಕರ ಸ್ಥಿರ ಠೇವಣಿಗಳ ಮೇಲೆ ಹೆಚ್ಚುವರಿ ಬಡ್ಡಿ ದರ, ವಿಶೇಷ ಉಳಿತಾಯ ಯೋಜನೆಗಳು, ಪಿಂಚಣಿ ಸೇವೆಗಳ ಸುಲಭ ಪ್ರಕ್ರಿಯೆ ಇವು ನಿವೃತ್ತಿ ನಂತರ ಆರ್ಥಿಕ ಭದ್ರತೆ ಒದಗಿಸುತ್ತವೆ. ಈ ಕಾರ್ಡ್ ಯಾಕೆ ಮಹತ್ವದ್ದು? ಸೀನಿಯರ್ ಸಿಟಿಜನ್ ಕಾರ್ಡ್ ಕೇವಲ ರಿಯಾಯಿತಿಗಳ ಸಾಧನೆ ಮಾತ್ರವಲ್ಲ, ಇದು ಹಿರಿಯರ ಗೌರವ ಮತ್ತು ಮಾನ್ಯತೆ ನೀಡುವ ದಾಖಲೆ. ಸರ್ಕಾರದ ಸೇವೆಗಳ ಪ್ರವೇಶವನ್ನು ಸುಲಭಗೊಳಿಸಿ ವಯೋಸಹಜ ಸವಾಲುಗಳನ್ನು ಕಡಿಮೆ ಮಾಡುತ್ತದೆ. ಪ್ರಶ್ನೋತ್ತರ: ಸೀನಿಯರ್ ಸಿಟಿಜನ್ ಕಾರ್ಡ್ ಕಡ್ಡಾಯವೇ? ಇಲ್ಲ, ಆದರೆ ಸೌಲಭ್ಯಗಳನ್ನು ಸುಲಭ ಪಡೆಯಲು ಇದು ಉಪಯುಕ್ತ. ಆಧಾರ್ ಇದ್ದರೆ ಸಾಕೆ. ಆಧಾರ ಮುಖ್ಯ ದಾಖಲೆ. ಆದರೆ ಸೀನಿಯರ್ ಸಿಟಿಜನ್ ಕಾರ್ಡ್ ವಯೋಮಿತಿ ಸೌಲಭ್ಯಗಳಿಗೆ ವಿಶೇಷ ದೃಢೀಕರಣ ನೀಡುತ್ತದೆ. ಕಾರ್ಡ್ ಪಡೆಯಲು ಶುಲ್ಕ ಇದೆಯೇ? ಹೆಚ್ಚಿನ ರಾಜ್ಯಗಳಲ್ಲಿ ಉಚಿತ ಅಥವಾ ಅತಿ ಕಡಿಮೆ ಶುಲ್ಕ.
ಕಾರ್ಡ್ ಎಷ್ಟು ದಿನಗಳಲ್ಲಿ ಸಿಗುತ್ತದೆ? ಸಾಮಾನ್ಯವಾಗಿ 15 ರಿಂದ 30 ದಿನಗಳಲ್ಲಿ ಲಭ್ಯ. 60 ವರ್ಷ ಪೂರ್ಣವಾಗಿದ್ದರೆ ಅರ್ಜಿ ಹಾಕಬಹುದೇ? ಇಲ್ಲ, ಕನಿಷ್ಠ 60 ವಯಸ್ಸು ಪೂರ್ಣಗೊಂಡಿರಬೇಕು. ಅಂತಿಮ ಮಾತು. ಸೀನಿಯರ್ ಸಿಟಿಜನ್ ಕಾರ್ಡ್ 2026 ಹಿರಿಯ ನಾಗರಿಕರ ಜೀವನವನ್ನು ಸುಲಭಗೊಳಿಸುವ ಮಹತ್ವದ ದಾಖಲೆ. ಸರಳ ಅರ್ಹತೆ, ಸುಲಭ ಅರ್ಜಿ ಪ್ರಕ್ರಿಯೆ ಮತ್ತು ವ್ಯಾಪಕ ಸೌಲಭ್ಯಗಳ ಮೂಲಕ ಈ ಕಾರ್ಡ್ ಆರೋಗ್ಯ, ಪ್ರಯಾಣ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಸ್ಪಷ್ಟ ಪ್ರಯೋಜನ ಒದಗಿಸುತ್ತದೆ. ಹೆಚ್ಚುತ್ತಿರುವ ಹಿರಿಯ ಜನಸಂಖ್ಯೆಯ ನಡುವೆ ಈ ಕಾರ್ಡ್ ಸರ್ಕಾರದ ವಯೋಸ್ನೇಹಿ ನೀತಿಯ ಸಂಕೇತವಾಗಿದೆ. 60 ವರ್ಷ ಮೇಲ್ಪಟ್ಟ ಈ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಲಭ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಗೊಳಿಸಿಕೊಳ್ಳುವುದು ಉತ್ತಮ ನಿರ್ಧಾರ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.